ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಇದೇ ಜುಲೈ 24ನೇ ತಾರೀಕು ಗುರುವಾರದಂದು ಅತ್ಯಂತ ಶಕ್ತಿಶಾಲಿಯಾದಂಥ ಭೀಮನ ಅಮಾವಾಸ್ಯೆ ಬಂದಿದೆ. ಇದಕ್ಕೆ ನಾಗರ ಅಮಾವಾಸ್ಯೆ ಹಾಗೂ ಆಷಾಢ ಮತ್ತು ಶ್ರಾವಣ ಮಾಸದ ನಡುವೆ ಬಂದಿರುವುದರಿಂದ ಇದಕ್ಕೆ ಆಷಾಢ ಅಮಾವಾಸ್ಯೆ ಅಂತಲೂ ಕರೀತಾರೆ. ಈ ಅಮಾವಾಸ್ಯೆಯ ಪ್ರಭಾವದಿಂದ ಈ 7 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗಿ ಬಾಳು ಬಂಗಾರವಾಗಲಿದೆ. ಅಷ್ಟೇ ಅಲ್ಲ, ಈ 7 ರಾಶಿಯವರು ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸನ್ನು ಕಾಣುವರು. ಈ ದಿನದಂದು ಸಿದ್ಧಿಯೋಗದ ಶುಭಯೋಗವೂ ರೂಪುಗೊಳ್ಳಲಿದೆ. ಇದರಿಂದ 12 ರಾಶಿ ಚಕ್ರಗಳಲ್ಲಿ ಈ 7 ರಾಶಿಯವರಿಗೆ ತುಂಬ ಅದೃಷ್ಟ ಒಲಿದು ಬರಲಿದೆ. ಈ ಭೀಮನ ಅಮಾವಾಸ್ಯೆ ಅಥವಾ ನಾಗರ ಅಮಾವಾಸ್ಯೆಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂದರೆ 24/7/2025 ಗುರುವಾರ ಶ್ರೀ ವಿಶ್ವ ವಸುನಾಮ ಸಂವತ್ಸರ ಆಷಾಢ ಮಾಸ ಗ್ರೀಷ್ಮ ಋತು ದಕ್ಷಿಣಾಯಣ ಕೃಷ್ಣ ಪಕ್ಷದಲ್ಲಿ ಮಧ್ಯರಾತ್ರಿ 2:29 ಪ್ರಾರಂಭವಾಗಿ 25ನೇ ತಾರೀಕು ಶುಕ್ರವಾರದಂದು ಶ್ರಾವಣ ಮಾಸದಲ್ಲಿ ಮಧ್ಯರಾತ್ರಿ 12:40 ಮುಕ್ತಾಯಗೊಳ್ಳುತ್ತದೆ. ಈ ನಾಗರ ಅಮಾವಾಸ್ಯೆಯಾಗಿ ಅಥವಾ ಭೀಮನ ಅಮಾವಾಸ್ಯೆಯಾಗಿ 5ನೇ ದಿನಕ್ಕೆ ಅಥವಾ 4ನೇ ದಿನಕ್ಕೆ ನಾಗರ ಹುತ್ತಕ್ಕೆ ಇಲ್ಲ ನಾಗರ ಕಲ್ಲಿಗೆ ಹಾಲನ್ನು ಹಾಕ್ತಾರೆ. ಈ ಹಬ್ಬವನ್ನು ಆಚರಣೆ ಮಾಡುವುದರಿಂದ ಇದಕ್ಕೆ ನಾಗಪಂಚಮಿ ಅಂತ ಕರೀತಾರೆ. ಹಾಗಾಗಿ ಈ ಅಮಾವಾಸ್ಯೆಗೆ ತುಂಬ ಶಕ್ತಿಶಾಲಿ ಅಮಾವಾಸ್ಯೆ ಅಂತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪರಿಗಣಿಸಲಾಗಿದೆ. ಈ ಅಮಾವಾಸ್ಯೆಯಂದು ಪರಮಶಿವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುವುದು. ಈ ದಿನ ಮಹಿಳೆಯರು ಉಪವಾಸವನ್ನು ಆಚರಿಸುತ್ತಾರೆ. ವಿವಾಹಿತ ಅಥವಾ ಅವಿವಾಹಿತ ಮಹಿಳೆಯರು ಪತಿ, ತಂದೆ, ಸಹೋದರ, ಮಗ ಮತ್ತು ಮನೆಯಲ್ಲಿ ಇರುವಂತಹ ಇತರೆ ಪುರುಷರ ದೀರ್ಘಾಯುಷ್ಯ ಮತ್ತು ಸಮೃದ್ಧಿಗಾಗಿ ಈ ವ್ರತವನ್ನು ಆಚರಿಸುತ್ತಾರೆ. ಮತ್ತು ಯಾವ 7 ರಾಶಿಯವರು ಈ ಭೀಮನ ಅಮಾವಾಸ್ಯೆಯ ಪ್ರಭಾವದಿಂದ ಅದೃಷ್ಟವನ್ನು ಪಡೆಯುತ್ತಾರೆ ಎಂಬುದನ್ನು ತಿಳಿಯೋಣ. ಈ 7 ರಾಶಿಗಳಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ, ನಿಮ್ಮ ಮನೆಯವರ ಯಾರ ರಾಶಿ ಇದೆ ಅಂತಲೂ ನೋಡಿ. ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೂ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಈ 7 ಅದೃಷ್ಟ ರಾಶಿಗಳಲ್ಲಿ ಮೊದಲನೇ ರಾಶಿ ವೃಷಭ ರಾಶಿ. ಈ ಭೀಮನ ಅಮಾವಾಸ್ಯೆಯ ಪ್ರಭಾವದಿಂದ ಈ ರಾಶಿಯವರಿಗೆ ಎಲ್ಲ ಕಡೆಯಿಂದ ಪ್ರೋತ್ಸಾಹ, ಯಶಸ್ಸು ಸಿಗಲಿದೆ. ಈ ರಾಶಿಯ ಜನರು ಉದ್ಯೋಗ ಕೆಲಸ ಮಾಡುತ್ತಿರುವವರಿಗೆ ಮಹಾಶಿವನ ಕೃಪೆಯಿಂದ ಅಧಿಕಾರಿಗಳಿಂದ ಬಡ್ತಿಯನ್ನು ಪಡೆಯುವರು ಅಂತ ಯೋಗ ಕೂಡಿ ಬರಲಿದೆ. ಈ ಅಮಾವಾಸ್ಯೆಯು ವೃಷಭ ರಾಶಿಯವರ ಕುಟುಂಬದ ಜೊತೆ ಉತ್ತಮವಾದ ಸಂತೋಷವಾದ ಕ್ಷಣಗಳನ್ನು ನೀಡುತ್ತದೆ. ಹಾಗೂ ನಿಮ್ಮ ಬಾಳ ಸಂಗಾತಿಯೊಂದಿಗಿನಲ್ಲಿದ್ದ ಮನಸ್ತಾಪಗಳು ದೂರವಾಗಿ ಪರಸ್ಪರ ಹೊಂದಾಣಿಕೆ ಜೀವನವನ್ನು ನಡೆಸುವಿರಿ. ಮತ್ತು ಈ ಅಮಾವಾಸ್ಯೆಯು ವೃಷಭ ರಾಶಿಯ ಜನರಿಗೆ ಆಕಸ್ಮಿಕ ಹಣ ಲಾಭವನ್ನು ನೀಡುತ್ತದೆ. ನಾಗರ ಅಮಾವಾಸ್ಯೆ ಮುಗಿದ ನಂತರ ಹಲವಾರು ಸಮಸ್ಯೆಗಳು ದೂರವಾಗಿ ಸಂತೋಷದ ಜೀವನವನ್ನು ನಡೆಸುವಿರಿ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿದ್ದರೆ ನಿವಾರಣೆಯಾಗುವಂತಹ ಸಮಯ ಬಂದಿದೆ. ಒಟ್ಟಿನಲ್ಲಿ ಈ ಭೀಮನ ಅಮಾವಾಸ್ಯೆಯು ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದ ಅಮಾವಾಸ್ಯೆ ಅಂತಲೇ ಪರಿಗಣಿಸಲಾಗಿದೆ. ಹಾಗೂ ನೀವೇನಾದರೂ ಮಿಥುನ ರಾಶಿಯವರಾಗಿದ್ದರೆ ಈ ಅಮಾವಾಸ್ಯೆಯು ನಿಮ್ಮ ಜೀವನದಲ್ಲಿ ಕುತೂಹಲಕಾರಿಯಂಥ ವಿಚಾರಗಳನ್ನು ನೀಡಿ ಅದರಿಂದ ನಿಮ್ಮ ಜೀವನ ತುಂಬ ಚೆನ್ನಾಗಿ ನಡೆಸುವಲ್ಲಿ ಸಹಾಯ ಮಾಡುತ್ತದೆ. ಈ ಮಿಥುನ ರಾಶಿಯ ಕೆಲವೊಬ್ಬರು ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಭೀಮನ ಅಮಾವಾಸ್ಯೆಯಿಂದ ಶಿವನ ಆಶೀರ್ವಾದದಿಂದ ಈ ಆರೋಗ್ಯ ಸಮಸ್ಯೆಯಲ್ಲಿ ಉತ್ತಮ ಸುಧಾರಣೆಯನ್ನು ಕಾಣುವರು. ಇನ್ನು ಹಣಕಾಸಿಗೆ ಸಂಬಂಧಿಸಿದಂತೆ ವಿಚಾರದಲ್ಲಿ ಯಾವುದೇ ರೀತಿ ಸಮಸ್ಯೆ ಇರುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಹಣಕಾಸಿನ ನೆರವು ಮಿಥುನ ರಾಶಿಯ ಜನರಿಗೆ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಸುಖ, ಸಂತೋಷ ಏರಿಕೆಯಾಗಲಿದೆ. ಮತ್ತು ನೀವೇನಾದರೂ ಬಹುದಿನಗಳಿಂದ ವಾಹನವನ್ನು ಮತ್ತು ಮನೆಯನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದು ನಿಮಗೆ ಉತ್ತಮವಾದ ಸಮಯವಾಗಲಿದೆ. ಹಾಗೂ ನೀವು ಅಂದುಕೊಂಡಿರದಂತಹ ವಿಸ್ಮಯಕಾರಿ ಘಟನೆಯೊಂದು ನಡೆಯುವುದರಿಂದ ನಿಮಗೆ ತುಂಬ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಹಾಗೂ ಸಿಂಹ ರಾಶಿ. ಈ ರಾಶಿಯ ಜನರಿಗೆ ಭೀಮನ ಅಮಾವಾಸ್ಯೆಯ ಪ್ರಭಾವದಿಂದ ಸಹಾನುಭೂತಿಯ ಸಮಯವನ್ನು ಸೃಷ್ಟಿಸಲಿದೆ. ಇದರಿಂದ ನೀವು ಏನೇ ಕೆಲಸ ಮಾಡಿದರೂ ಕೂಡ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಅಥವಾ ಪ್ರಾರಂಭಿಸಿದ್ರೂ ನಿಮ್ಮ ಸಹನೆಯಿಂದ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಉತ್ತಮವಾದ ಧನಲಾಭವಾಗಲಿದೆ. ಹಾಗೂ ಈ ಅಮಾವಾಸ್ಯೆಯು ನಿಮ್ಮ ಕುಟುಂಬದಲ್ಲಿದ್ದ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿಯನ್ನು ನೀಡುತ್ತದೆ. ಶಿವನ ಕೃಪೆಯಿಂದ ನಿಮ್ಮ ಜೀವನದ ದಿಕ್ಕು ಕೂಡ ಬದಲಾಗುತ್ತದೆ. ನಿಮ್ಮ ಮನೆಗೆ ಅಥವಾ ಕುಟುಂಬ ಸದಸ್ಯರಿಗೆ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದಿದ್ರೂ ಸಹ ಈ ಅಮಾವಾಸ್ಯೆ ನಿವಾರಿಸಲಿದೆ.
ನಿಮ್ಮ ಜೀವನದ ಕಷ್ಟ ಕಾರ್ಪಣ್ಯಗಳು ದೂರವಾಗುವುದರ ಜೊತೆಗೆ ಜೀವನದಲ್ಲಿ ಸಾಕಷ್ಟು ಏಳಿಗೆ ಸಮೃದ್ಧಿಯನ್ನು ಕಾಣುವಿರಿ. ಅಷ್ಟೊಂದು ಅದೃಷ್ಟ ಈ ಭೀಮನ ಅಮಾವಾಸ್ಯೆ ನಿಮಗೆ ಕಲ್ಪಿಸಲಿದೆ. ಮತ್ತು ಕನ್ಯಾ ರಾಶಿ, ಈ ಕನ್ಯಾ ರಾಶಿ ಜನರಿಗೆ ಯಾರಿಂದನೂ ಇಷ್ಟು ದಿನ ಪ್ರೀತಿ ವಾತ್ಸಲ್ಯ ಅಷ್ಟೊಂದು ಸಿಕ್ಕಿರಲ್ಲ. ಆದರೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ವಾತ್ಸಲ್ಯ, ಪ್ರೀತಿ, ಮಮಕಾರ ಎಲ್ಲರಿಂದನೂ ಸಿಗುತ್ತೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರ ಜೊತೆಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣ್ತಾ ತುಂಬ ಧನಲಾಭವನ್ನು ಪಡೆಯುತ್ತೀರಿ. ಮತ್ತು ನಿಮ್ಮ ಕುಟುಂಬದಲ್ಲಿದ್ದ ಆರ್ಥಿಕ ಸಮಸ್ಯೆ ದೂರವಾಗಿ ರಾಜವೈಭೋಗದಿಂದ ಆನಂದದ ಜೀವನವನ್ನು ನಡೆಸುತ್ತೀರಿ. ಮತ್ತು ನಿಮ್ಮ ಆರೋಗ್ಯ ಸಮಸ್ಯೆಗಳಿದ್ದರೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಸುಧಾರಣೆಯನ್ನು ಮತ್ತು ಉತ್ತಮವಾದ ಚೈತನ್ಯವನ್ನು ಅನುಭವಿಸುವಿರಿ. ಶತ್ರುಗಳ ಕಾಟದಿಂದ ಪರಿತಪಿಸುತ್ತಿದ್ದರೆ ಈ ಶಕ್ತಿಶಾಲಿ ಅಮಾವಾಸ್ಯೆಯಿಂದ ಎಲ್ಲ ರೀತಿಯ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಮತ್ತು ಈ ಅಮಾವಾಸ್ಯೆಯ ದಿನ ಏನಾದರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿದರೆ ನಿಮ್ಮ ಜೀವನವು ಇನ್ನಷ್ಟು ಏಳಿಗೆಯನ್ನು ಕಾಣ್ತೀರಾ. ಹಾಗೂ ತುಲಾರಾಶಿ, ಈ ರಾಶಿಯವರಿಗೆ ಪ್ರತಿಯೊಂದು ಕೆಲಸದಲ್ಲಿ, ಪ್ರತಿಯೊಂದು ಕಷ್ಟಗಳಲ್ಲಿ, ಎಲ್ಲ ವಿಷಯದಲ್ಲಿ ಕೂಡ ಸಹಾಯ ಸಿಗುತ್ತದೆ. ಇದರಿಂದ ನಿಮ್ಮ ಕೆಲಸಗಳು, ಕಾರ್ಯಗಳು ಯಾವುದೇ ಸಮಸ್ಯೆ ಇಲ್ಲದೆ, ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದರ ಜೊತೆಗೆ ತುಂಬ ಲಾಭವನ್ನು ಪಡೆಯುತ್ತೀರಿ. ನೀವೇನಾದರೂ ಯಾರ ಹತ್ರನಾದರೂ ಆರ್ಥಿಕ ನೆರವು ಕೇಳಿದ್ರೂ ಸಹ ಯಾರು ಕೂಡ ಇಲ್ಲ ಅಂತ ಹೇಳಲ್ಲ. ಅಷ್ಟೊಂದು ಉತ್ತಮವಾದ ಯೋಗವನ್ನು ಈ ಭೀಮನ ಅಮಾವಾಸ್ಯೆ ನಿಮಗೆ ನೀಡುತ್ತದೆ. ಬಹಳಷ್ಟು ಸಂತೋಷ, ನೆಮ್ಮದಿ, ಸಮೃದ್ಧಿ ಜೀವನವನ್ನು ನೀವು ಕಾಣ್ತೀರಾ. ನಿಮ್ಮ ಪರಿಶ್ರಮದಿಂದ ನಿಮ್ಮ ಆಶಯ ಆಕಾಂಕ್ಷೆಗಳು ನೆರವೇರುತ್ತವೆ. ಮತ್ತು ನಿಮ್ಮ ಗುರಿಯನ್ನು ಸಾಧಿಸಲು ಈ ಅಮಾವಾಸ್ಯೆಯು ನಿಮಗೆ ಹಲವಾರು ಅವಕಾಶಗಳನ್ನು ನೀಡುತ್ತದೆ. ದೈವಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಸದೃಢರಾಗ್ತೀರಾ. ಮತ್ತು ಧನಸ್ಸು ರಾಶಿ, ಈ ಧನಸ್ಸು ರಾಶಿ ಚಕ್ರದ ಜನರಿಗೆ ಈ ಭೀಮನ ಅಮಾವಾಸ್ಯೆಯು ಯಾವ ರೀತಿ ಪ್ರಭಾವ ಬೀರುತ್ತದೆ ಅಂದರೆ ಆಕಸ್ಮಿಕ ಧನಲಾಭವನ್ನು ನೀಡುತ್ತದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ಹಣಲಾಭವನ್ನು ಕಾಣ್ತೀರಾ. ಅಷ್ಟೇ ಅಲ್ಲ, ಹಲವಾರು ಕಡೆಯಿಂದ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ದುಡ್ಡು. ಇನ್ನು ಮುಂದೆ ಹಣಕಾಸಿನಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆ ಬರುವುದಿಲ್ಲ. ಇದರಿಂದ ನಿಮ್ಮ ಕುಟುಂಬದಲ್ಲಿ, ಬಂಧು ಮಿತ್ರರಲ್ಲಿ ನಿಮ್ಮ ಬೆಲೆ ಹೆಚ್ಚಾಗುತ್ತದೆ. ಮುಟ್ಟಿದ್ದೆಲ್ಲ ಬಂಗಾರವಾಗುವಂಥ ಸಮಯ ಅಂದರೆ ತಪ್ಪಾಗುವುದಿಲ್ಲ. ಈ ಅಮಾವಾಸ್ಯೆಯಿಂದ ಹಾಗೂ ಶಿವನ ಕೃಪೆಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲಿದೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಏಳಿಗೆಯನ್ನು ಕಾಣ್ತೀರಾ. ಆದರೆ ಈ ನಾಗರ ಅಮಾವಾಸ್ಯೆಯ ದಿನ ಅಥವಾ ಭೀಮನ ಅಮಾವಾಸ್ಯೆಯ ದಿನ ನೀವು ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಬೇಕು. ಹೀಗೆ ಮಾಡಿದರೆ ನೀವು ಇನ್ನಷ್ಟು ಏಳಿಗೆಯನ್ನು ಕಾಣ್ತೀರಾ. ಮತ್ತು ಕುಂಭರಾಶಿ, ಈ ರಾಶಿಯವರಿಗೆ ಭೀಮನ ಅಮಾವಾಸ್ಯೆಯ ಪ್ರಭಾವದಿಂದ ಕೋರ್ಟು ಕಚೇರಿಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಇನ್ನೂ ಅನೇಕ ರೀತಿಯ ವಿಷಯಗಳಲ್ಲಿ ಯಶಸ್ಸು ಸಿಗುವಂಥ ಭಾಗ್ಯ ಒಲಿದು ಬರಲಿದೆ. ಇಲ್ಲಿಯವರೆಗೂ ಇದ್ದ ಅಡೆತಡೆಗಳು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ಬರೀ ಯಶಸ್ಸನ್ನು ಕಾಣುವಿರಿ. ನಿಮ್ಮ ಸಂಗಾತಿಯೊಂದಿಗಿದ್ದ ಬಿರುಕು, ಮನಸ್ತಾಪಗಳನ್ನು ನೇರವಾಗಿ ಇಬ್ಬರು ಕುಳಿತು ನಿವಾರಿಸಿಕೊಳ್ಳಿ. ಇದರಿಂದ ನಿಮ್ಮ ಜೀವನ ಮುಂದೆ ಸಾಗುವುದಕ್ಕೆ ಮತ್ತು ಉತ್ತಮವಾದ ಬಾಂಧವ್ಯ ಬೆಳೆಸುವುದಕ್ಕೆ ಉತ್ತಮ ಸಮಯ ಒಲಿದು ಬರಲಿದೆ. ನೀವು ಏನೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದರೂ ಸಹ ಹೆಚ್ಚಿನ ರೀತಿಯಲ್ಲಿ ಯಶಸ್ಸನ್ನು ಕಾಣ್ತೀರಾ. ಜೊತೆಗೆ ಉತ್ತಮವಾದ ಧನಲಾಭವನ್ನು ಸಹ ಕಾಣ್ತೀರಾ. ಒಟ್ಟಿನಲ್ಲಿ ಈ ಭೀಮನ ಅಮಾವಾಸ್ಯೆ ಕುಂಭರಾಶಿಯವರಿಗೆ ಹೆಚ್ಚಿನ ಅದೃಷ್ಟವನ್ನು, ಯಶಸ್ಸನ್ನು ತಂದುಕೊಡಲಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ. ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಉಪಯೋಗ ಆಗಬಹುದು. ಧನ್ಯವಾದ.